ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಏನ್ ಗೌಡ್ರ ಎಲ್ಲೂ ಹೋಗಿಲ್ವಾ? ನೀವು ವಾಗಟ್ಟನ ಎಲ್ಗೂ ಹೋಗಲ್ಲ ಕಂಬುಡಿ, ನಿಮ್ಮನ್ನ ಕಳಿಸ್ಬಿಟ್ಟೆ ನಾವು ಆಗೋದು. ನಾನು ಹೇಳ್ತೀನಿ ಗುಜ್ರಿಗೆ ಹೋಗಿಲ್ವಾ ಅಂತ. ಅದು ಗುಜ್ರಿ ಅಲ್ಲ, ನನ್ನ ಅಂಗಡಿ. ನೀವು ಜೋಕರ್ ಆಗ ಕಲ್ಲೇ ತಾನೇ ಹೋಗೋದು. ಏನಂದ್ರಿ? ಅಂದ್ರೆ ಮೈ ತುಂಬಾ ಜೋಶ್ ತುಂಬ್ಕೊಂಡು ಹೋಗ್ತಿದ್ರಲ್ಲ, ಹೋಗಿಲ್ವಾ ಅಂದೆ. ಜೋಶ್ ಇತ್ತು, ನಿಮ್ ಮುಖ ನೋಡಿದ್ನಲ್ಲ ಎಲ್ಲ ವಾಶ್ ಆಗೋಯ್ತು. ಈಗ ತಾವೇನೋ ಬಂದದು ಅದು ಗೊತ್ತಾಯ್ತು ಬಿಡಿ. ಎಕ್ಸ್ಕ್ಯೂಸ್ ಮೀ, ನಾನು ಭಿಕ್ಷುಕ ಅಲ್ಲ. ಮನೇಲಿ ಸಕ್ಕರೆ ಖಾಲಿ ಆಗೋಗಿತ್ತು, ಸ್ವಲ್ಪ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಅದು ನಮ್ಮ ಮಟ್ಟಿಲು ಖಾಲಿ ಆಗೋಯ್ತು ಅನ್ನಿ. ಹೌದಾ? ಮಧು ಕಾಫಿ ಕುಡಿಬೇಕು ಅಂತಿದ್ಲು. ಒಂಚೂರ ಅದ ಇರಿ, ತರಿಸ್ಕೊಡ್ತೀನಿ. ಆಮೇಲೆ ಪುಟ್ಮನೆ ಚಂದನ್ ಅವ್ರೆ, ಯಾಕಿಂಗ್ ಓಡ್ ಬರ್ತಾ ಇದ್ದೀರಿ? ಆಮೇಲೆ ಪುಟ್ಮಲಿ ಅವ್ರಿಗೋಸಿ ಸಕ್ಕರೆ ಬೇಕಂತ ಕೊಟ್ಟು ಕಳ್ಸು. ಕೊಡ್ತೀನಿ. ಚಂದನ್ ಅವ್ರೆ, ತಿನ್ನಕ್ಕೆ ತಗೋಬಲ್ಲ. ನೀವು ಕೊಡ್ತೀನಂದ್ರೆ ಬೇಡ ಅಂತೀನ. ಬಜ್ಜಿ ಗಿಜ್ಜಿ ಏನಾದ್ರು ಇದ್ರೆ ತಗೊಂಬನ್ನಿ. ಬಜ್ಜಿನೂ ಇಲ್ಲ, ನಿಮ್ಮ ಅಜ್ಜಿನೂ ಇಲ್ಲ, ಎಲ್ಲನೂ ನಾನೇ ತಿಂದು ಮುಗಿಸಿನಿ. ನೆಪ್ನೋರಿ, ನೀವೆಲ್ಲೂ ಆಚೆಗೆ ಹೋಗಲ್ವಾ? ಯಾಕೆ? ನಾನು ಮನೇಲಿ ಇದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಮೆ. ಅದ ಕ್ಯಾಮೆ ಗಿಮೆ ಮಾಡಕ್ಕೆ ಎಲ್ಲಿಗೂ ಆಗಲ್ವಾ ಅಂದಿ. ನಾನು ಮನೇಲೇ ಕೆಲಸ ಮಾಡ್ತೀನಿ. ನಿಮ್ಮ ಅಟ್ಟಿ ಕೆಲಸ ಗೊತ್ತು ಕಂಬುಡಿ. ಪಾತ್ರ ಪಗ್ನ ತೊಳೆಯೋದು, ಎಂಡ್ರು ಬಟ್ಟ ಒಗೆಯೋದು, ಒಣಗ್ಸೋದು, ಇಸ್ತ್ರಿ ಮಾಡೋದು, ಇದೆ ತಾನೆ? ಎಕ್ಸ್ಕ್ಯೂಸ್ ಮೀ, ನಾನು ಪಾಲಿಸಿ ಏಜೆಂಟ್. ಮನೇಲೆ ಕೂತ್ಕೊಂಡು ಇಂಟರ್ನೆಟ್ ಫೋನ್ ಮುಖಾಂತರ ಕೆಲಸ ಮಾಡ್ತೀನಿ. ಅದು ಅಲ್ಲದೆ ನನ್ನ ಹೆಂಡತಿ ಗ್ರೂಮಿಂಗ್ ಕ್ಲಾಸ್ ನಡೆಸ್ತಾಳೆ. ನನಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಚಂದನ್ ಅವ್ರೆ, ತಕಳಿ ಸಕ್ಕರೆ. ಆಮೇಲೆ ಪುಟ್ಮಲಿ ಇನ್ನೊಸಿ ಕೊಟ್ಕ ಸಮಯ ಪಾಪ ಎಂಡ್ರ ಸಂಪಾದನೆ ಇವ್ರಿಗೆ ತಂದ ಹಾಕೋ ಯೋಗ್ಯತೆ ಇದ್ದದು. ಜಾನೆ, ನಂದೇ ಹೆಸರಮ್ಮ. ಗೊತ್ತಿದೆ. ಕೈಯಲ್ಲಿ ಏನದು? ಸಕ್ಕರೆ ಖಾಲಿ ಆಗ್ಬಿಟ್ಟಿತ್ತು, ನೀನು ಕಾಫಿ ಮಾಡ್ಕೊಡ್ಬೇಕಲ್ಲ, ಗೌಡ್ರ ಮನೇಲಿ ಇಸ್ಕೊಂಡ್ಬರೋಣ ಅಂತ ಹೋಗಿದ್ದೆ. ಮನೇಲಿ ಅಷ್ಟೊಂದು ಸಕ್ಕರೆ ಇದ್ರು ಖಾಲಿ ಆಗಿದೆ ಅಂತ ಯಾಕೆ ಸುಳ್ಳು ಹೇಳ್ತಿದ್ರಾ? ರಾತ್ರಿ ನಿನಗೆ ಕಾಫಿ ಮಾಡೋಣ ಅಂತ ಹೋಗಿದ್ನಾ, ಖಾಲಿ ಆಗಿರೋದು ಗೊತ್ತಾಯ್ತು, ಗೌಡ್ರ ಮನೇಲಿ ಇಸ್ಕೊಂಬರಕ್ ಹೋಗಿದ್ದೆ. ದಿನ ಕಾಫಿ ಮಾಡೋ ನಿಮ್ಗೆ ಕೆಂಪು ಡಬ್ಬದಲ್ಲಿ ಸಕ್ಕರೆ ಇರೋದು ಗೊತ್ತಿಲ್ವಾ? ಅದನ್ನ ನಾನು ಉಪ್ಪು ಅಂದ್ಕೊಂಡ್ಬಿಟ್ಟೆ. ಓ ನೈಸ್. ಕಾಫಿ ಪುಡಿ ಸಿಕ್ತಾ? ಸಿಕ್ತೋ? ಸದ್ಯ ಕಾಫಿ ಪುಡಿನ ಖಾರದ ಪುಡಿ ಅನ್ಕೊಂಡಿಲ್ವಲ್ಲ, ಅದ್ರ ಬಣ್ಣನ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ? ಬಣ್ಣ? ಡಾರ್ಲಿಂಗ್, ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಕಲರ್ ನಿನಗೆ ಸೂಪರ್ ಆಗಿ ಸೂಟ್ ಆಗುತ್ತೆ. ಜಾನೆ, ನಂದೇ ಹೆಸರಮ್ಮ. ಗೊತ್ತಿದೆ. ನೀ ಪಾಲಿಸಿ ಮಾಡ್ಸೋ ಕೆಲ್ಸ ಎಲ್ಲಿ ತಂಗ್ ಬಂತು? ಎಲ್ಲೂ ಬಂದಿಲ್ಲ, ಅಲ್ಲೇ ನಿಂತಿದೆ. ನಾನು ಓಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಪ್ರಯೋಜನನೇ ಆಗ್ತಿಲ್ಲ. ಮನೇಲೆ ಹೀಗ್ ಸುಮ್ನೆ ಕೂತ್ಕೊಂಡಿದ್ರೆ ಯಾವ ಕೆಲ್ಸನೂ ಆಗಲ್ಲ. ಆಚೆ ಹೋಗ್ಬೇಕು, ಜನರನ್ನ ಮೀಟ್ ಮಾಡಿ ಮಾತಾಡ್ಬೇಕು. ಡಾರ್ಲಿಂಗ್, ಇದು ಇಂಟರ್ನೆಟ್ ಯುಗ, ನಾವು ಹೋದ್ರೆ ಯಾರು ಸಿಗಲ್ಲ. ಈ ಕುಂಟು ನೆಪಲ್ಲ ಬೇಡ, ಹೋಗ್ ಪಾಲಿಸಿ ಮಾಡಿಸ್ಕೊಂಡ್ ಬನ್ನಿ. ಈ ಸಲ ನೀವೇನಾದ್ರೂ ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂದ್ರೆ ನಾನ್ ನಿಮ್ಮನ್ನ ಮಾತಾಡ್ಸಲ್ಲ. ಡಾರ್ಲಿಂಗ್, ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ನನ್ನ ಹೃದಯನೇ ಹೊಡೆದೋಗುತ್ತೆ. ನೀನು ಬೈದ್ರೂ ಪರವಾಗಿಲ್ಲ, ಮಾತಾಡು. ನಿನ್ನ ಮಾತೇ ನನ್ನ ಜೀವನದ ಮಂತ್ರ. ಈ ಮಸ್ಕ ಎಲ್ಲ ಬೇಡ, ಮೊದ್ಲು ಹೋಗಿ ಪಾಲಿಸಿ ಮಾಡಿಸ್ಕೊಂಡ್ ಬನ್ನಿ. ಡಾರ್ಲಿಂಗ್, 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 ಐ ಲವ್ ಯು. ನೋ ಮಸ್ಕ. ಮಸ್ಕ ಹೊಡಿಲಿಲ್ಲ ಅಂದ್ರೆ ಇವತ್ತು ಚಾಪೆನೇ ಗತಿ. ಈ ಗೌಡ್ರು ಹೋದ್ರೋ ಇಲ್ವೋ ಗೊತ್ತಾಗ್ತಿಲ್ವಲ್ಲ. ಪುಟ್ಟ ಮಲ್ಲಿಯವ್ರು ನೋಡ್ಬೇಕು ಅನ್ನಿಸ್ತಿದೆ. ಯಾರ ಅಣ್ಣಪ್ಪನವರು ಆರಾಮ? ನಾನು ಆರಾಮಾಗಿದ್ದೀನಿ, ನೀವಿನ್ನ ಚೆನ್ನಾಗಿದ್ದೀರಾ? ಆರಾಮ್. ಹೇಗಾದ್ರೂ ಮಾಡಿ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮರವ್ರನ್ನ ಆಚೆ ಕಳಿಸ್ಬೇಕಲ್ಲ. ಬಾಮಣ್ಣ, ಕಾಫಿ ತಕಳಿ. ಬಾಬಣ್ಣ ಬುಡಿ ಯಾನ್ನ ಹಿಡ್ಕೊಂಡಿರೋ ಕೈನ. ಈ ಗೌಡ ಹಿಡ್ಕೊಂಡ್ರದು ಬುಡಕ್ಕೆಲ್ಲ ಕಮ್ಮಿ. ಚಂದಕ್ಕಿಂತ ಚಂದ ನೀನೆ ಸುಂದರ,
ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನು ಚಂದಿರ ನಿನ್ನ ನೋಡ ಬಂದ ಬಾನು ಚಂದಿರ ಅಂದ ಚಂದವು ನೀನೇ ಅಂದನು ಅಂದ ಚಂದವು ನೀನೇ ಅಂದನು ಚಂದ ಅಂದ ಅಂದ ಚಂದ ಚಂದೋಳಿ ಚೆಲುವೆ ಓ ನನ್ನ ಒಲವೇ ಕಾದಿದ್ದು ಕಬ್ಬಣಕ ತಣ್ಣೀರು ಎಷ್ಟಂಗೆ ಆಗ್ಬಿಡ್ತು. ಹಲೋ ಹಲೋ, ಶ್ರೀರಾಮಚಂದ್ರೇಗೌಡ್ರ ಮಾತಾಡ್ತಿರೋದು? ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡ್ತಾ ಇರೋದು ಕಣಿ ಹೋಳಿ. ಶ್ರೀರಾಮಚಂದ್ರೇಗೌಡ್ರು ಅಂದ್ರೆ ಕಿತ್ತೋಗಿರೋ ಪಟ್ಟಿ ಚಡ್ಡಿ ಬನ್ನಿನ ದಂಧೆ ಮಾಡೋರು ತಾನೆ? ಜಾನ್ ಗೆಟವ್ನೆ ಯಾನ್ ಮಾತಾಡ್ತಾ ಇದ್ದಾರ? ಯಾಕ ನೀ ಚಡ್ಡಿ ಬನ್ನಿ ನಾಕಲ್ವಾ? ಅದು ಗೊತ್ತಾಗ್ಬೇಕು ಅಂದ್ರೆ ನೀನೇ ಬಂದು ನೋಡ್ಬೇಕು. ಸುಮ್ಮನೆ ಅಮ್ಮಿಕ ಫೋನ್ ಇಡೋ. ನಾನು ಫೋನ್ ಮಾಡಿರೋದು ಇಡೋದಕ್ಕಲ್ಲ, ವ್ಯವಹಾರ ಮಾಡೋದಕ್ಕೆ. ನನಗೆ 1 ಲಕ್ಷ ರೂಪಾಯಿ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ ಬೇಕು. ನೀನು ಕಿತ್ತೋಗಿರೋದ್ನೆಲ್ಲ ಹಾಕಲ್ಲ ಅಂದ್ಮೇಲೆ ನಿನಗೆ ಯಾಕೆ ಕೂಡ ಅಷ್ಟು ಪಟಾಪಟಿ ಚಡ್ಡಿ ಬನ್ನಿನು? ನಾನು ಹಾಕ್ತಾ ಇದ್ರೆ ಏನಂತೆ, ಬೇರೆಯವ್ರಿಗೆ ಹಾಕ್ತೀನಿ. ಈ ವರ್ಷ ನನ್ನ ಫ್ಯಾಕ್ಟ್ರಿ ಜನಕ್ಕೆಲ್ಲ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ ಬೋನಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬೇಗ ಬಂದು ವ್ಯವಹಾರ ಮಾತಾಡಿ. ಬರಲ್ಲ ಅಂದ್ರೆ ಏನ್ ಮಾಡಿಯೋಡ? ಬರ್ಲಿಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಅಯ್ಯ ಮಾಡ್ಕೊ ಹೋಗಯ್ಯ, ನೀ ಕರ್ದೇಟ್ಗಲ್ಲೇ ಬರಕ್ಕೆ. ನಾ ಏನು ಇಲ್ಲಿ ಖಾಲಿಯಾಗಿ ಕೂತ್ಕೊಂಡು ಕಾಲು ಎಳಿಸ್ತಾ ಇಲ್ಲ. ನಾನು ಶಾನೆ ಬಿಸಿ ಅವನಿ. ನೀವೆಷ್ಟು ಬಿಸಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟೊತ್ತಿಗೆ ಬರ್ತೀರಾ ಹೇಳಿ? ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡು, ಹೇಳ್ತೀನಿ. ಆಯ್ತು. ಗೌಡ್ರೆ, ಇವತ್ತು ನಿಮ್ಗಿದೆ ಮಾರಿ ಹಬ್ಬ. ಆಮೇಲೆ ಪುಟ್ಮಲಿ ಜಾಸ್ತಿ ಅಲ್ಲಿ ಕಿಸಿ ಬೇಡ ಕಮ್ಮಿ, ಮುತ್ತುಗಳು ಉದುರೋಯ್ತವೆ. ಮಧುರ ಅವ್ರೆ, ಯಾಕೆ ಇವತ್ತು ಇಷ್ಟೊತ್ತಾದ್ರು ಆಚೆಗೆ ಬರ್ತಾ ಇಲ್ವಲ್ಲಪ್ಪ? ರೀ ಗೌಡ್ರೆ, ನೀವ್ ಹಿಂಗೆ ಮಾಡಿದ್ರೆ ನನ್ ಕೆಲ್ಸ ಇಲ್ದೆ ಭಿಕ್ಷೆ ಹತ್ಬೇಕಾಯ್ತದೆ. ನಾ ಏನ್ ಮಾಡಿದ್ನಡ? ಮತ್ತೆ 10 ಗಂಟೆ ಆದ್ರೂ ಅಂಗಡಿ ಬಾಗ್ಲು ತೆಗ್ದಿದ್ರೆ ಹೆಂಗೆ? ಒಂದಿನ ಆದ್ರೂ ಪರವಾಗಿಲ್ಲ. ದಿನ ಇದೇ ರೀತಿ ಆದ್ರೆ ನಮಗೆ ಬರೋ ಕಸ್ಟಮರ್ ಬೇರೆ ಕಡೆ ಹೋಗ್ತಾರೆ. ಆಮೇಲೆ ಏನೋ ನೀವು ಅಂಗಡಿ ಬಾಗ್ಲು ಮುಚ್ಚಿಬಿಡ್ತೀರಾ. ಆಮೇಲೆ ನನ್ ಗತಿ. ಅಡ ಉಮ್ಮತ್ತೂರು ಮಿಳ್ಳೆ, ನಿನ್ನ ಮಾತಾಕೋ ಜಾಸ್ತಿ ಆಯ್ತು. ತಕ ಬೀಗದ ಅಂಗಡಿ ಬಾಗಲ್ ತಗ ಹೋಗೋ. ಬಾಬಣ್ಣ, ರಾಜು ನಾಷ್ಟ ಮಾಡಿದ್ಯಪ್ಪ? ಇನ್ನೂ ಇಲ್ಲ ಅದಕ್ಕೆವ. ಏನಾದ್ರು ನೀವು ರೊಟ್ಟಿ ಮಾಡಿದ್ರೆ ಡಬ್ಬಿಗೆ ಹಾಕಿ ಕೊಟ್ಬಿಡಿ. ಜೊತೆಗೆ ಒಬ್ಬಟ್ಟು ನಾವು ಕೊಡ್ತೀವಿ, ತಕೊಂಡು ಹೋಗ್ಬಿಡು. ನಮ್ಮ ಮಟ್ಟಿನ ಛತ್ರ ಮಾಡ್ಕೊಂಡಿದೆಯಾ? ಆಮೇಲೆ ಪುಟ್ಮಲಿ ಒಳಕ್ ಹೋಗಮ್ಮೆ. ಆಯ್ತು ಬಾಬಣ್ಣ. ಗೌಡ್ರ, ನನ್ ಮೊಬೈಲು. ಅದಕ್ಕೆ ತಕೊಂಡದು. ಅದ್ರಲ್ಲಿ 10 ರೂಪಾಯಿ ಬ್ಯಾಲೆನ್ಸ್ ಇರೋದು. ನಂಗೂ ಅಷ್ಟೇ ಬೇಕಾಗಿರೋದು. ಗೌಡ್ರ, ನನ್ ಮೊಬೈಲ್ ಹುಷಾರು ಕಳ್ದಾಕ್ಬಿಟ್ಟಿರ. ಜಾಸ್ತಿ ಮಾತಾಡ್ರೆ ಪ್ಲಾಸ್ಟರ್ ಹಾಕೊಂಡ್ ಹೊಡೆದಾಕ್ಬಿಡ್ತೀನಿ. ಸುಮ್ನೆ ಹೋಯ್ತಾ ಇರು. ಆ ಬುಜ್ಜಂಗಯ್ಯನವ್ರ ಅಂಗಡಿಗೆ ಬಂದ್ರೆ ನನಗೆ ಫೋನ್ ಮಾಡು. ಬಾಕಾಯ್ ನೋಡಿ ಬಾಗಡ. ಹಲೋ ಹಲೋ ಹಲೋ. ಡಾರ್ಲಿಂಗ್, ಯಾರ್ದು ಫೋನು? ಗೊತ್ತಿಲ್ಲ ಜಾನಿ, ಬರೀ ಹಲೋ ಹಲೋ ಅಂತಿದ್ದಾರೆ. ಇಲ್ಲಿ ಕೊಡಿಲಿ. ಹಲೋ, ಯಾರ್ರೀ ಮಾತಾಡೋದು? ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ ಮಾತಾಡ್ತಾ ಇರೋದು. ಹೌದು, ನಾನೇ ಮಾತಾಡೋದು. ನೀವ್ಯಾರು? ಜಾನಿ ಅಂದ್ರೆ ಎಂಡ್ರು ಸೆರಗಿಡ್ಕೊಂಡು ಓಡಾಡ್ತಾನಲ್ಲ ಅವನ್ ತಾನ? ನಾನು ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತೀನಿ ಅಂತ ನಿನ್ಗ್ಯಾರು ಹೇಳಿದ್ದು? ಮತ್ತಿನೇನಪ್ಪ, ತುಳಿಯಕ್ ಯೋಗ್ಯತೆಯಲ್ಲಿ ಎಂಡ್ರು ಸೆರಗಿಡ್ಕೊಂಡು ಓಡಾಡ್ತಾರ ಅಂತಾನೆ ನೀನು? ನೀನೇನಾದ್ರೂ ನನ್ನ ಕಣ್ ಮುಂದೆ ಬಂದ್ರೆ ನಿನ್ ಕತೆನೇ ಬೇರೆ ಮಾಡ್ಬಿಡ್ತೀನಿ ಕಣ. ನನ್ನ ಕತೆ ಬಿಟ್ಟಾಕೋ, ನಿನ್ ಕತೆ ನೋಡ್ಕ. ಏನೋ ಕತೆ ನಿಂದು? ಕತೆ ನಮ್ದಲ್ಲ ಕಪ್ಪ, ನಾವು ಸಾಕಿರೋ ಎಮ್ಮಗಳದು. ನೀಗ್ಲೇ ಚಾಮರಾಜನಗರಕ್ಕೆ ಬಂದು ನಮ್ಮ ಎಮ್ಮೆಗಳಿಗೆ ಹೊಸಿ ಪಾಲಿಸಿ ಮಾಡಿಸ್ಬಿಡು. ಎಮ್ಮೆಗಳಿಗೆ ಇನ್ಶೂರೆನ್ಸ್? ಹೌದು ಕಪ್ಪ. ನಾನು ಎಮ್ಮೆಗಳಿಗೆ ಇನ್ಶೂರೆನ್ಸ್ ಮಾಡ್ಸಲ್ಲ ಕಣಲೆ. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ, ಎಮ್ಮೆಗಳಿಗೆ ಇನ್ಶೂರೆನ್ಸ್ ಮಾಡ್ಸಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ನಾನು ಎಮ್ಮೆಗಳಿಗೆ ಇನ್ಶೂರೆನ್ಸ್ ಮಾಡ್ಸಕ ಪಾಲಿಸಿ ಏಜೆಂಟ್ ಆಗಿರೋದು. ಜಾನಿ, ಕಾಲ ಬದಲಾಗಿದೆ. ಸಿನಿಮಾ ಸ್ಟಾರ್ಸ್ ಅವ್ರ ಕಣ್ಣು ಮೂಗುಗೂ ಇನ್ಶೂರೆನ್ಸ್ ಮಾಡಿಸ್ತಾರೆ. ಕ್ರಿಕೆಟರ್ಸ್ ಅವ್ರ ಬೆರಳುಗಳಿಗೂ ಇನ್ಶೂರೆನ್ಸ್ ಮಾಡಿಸ್ತಾರೆ. ಅಷ್ಟೇ ಅಲ್ಲ, ಸೂಪರ್ ಸಿಂಗರು ಜೆನಿಫರ್ ಲೋಪೆಸ್ ಇದ್ದಾಳಲ್ಲ, ಅವಳ ಅದೆಲ್ಲ ಬಿಡಿ, ಬರ್ತೀನಿ ಅಂತ ಹೇಳಿ. ಡಾರ್ಲಿಂಗ್, ಅವನು ಚಾಮರಾಜನಗರ ಕರೀತಿದ್ದಾನೆ. ಕಸ್ಟಮರ್ ಕರೆದ್ರೆ ಸ್ವಿಟ್ಜರ್ಲ್ಯಾಂಡ್ಗೂ ಹೋಗ್ಬೇಕಾಗುತ್ತೆ. ಬರ್ತೀನಿ ಅಂತ ಹೇಳಿ ಜಾನಿ.
ಆಯ್ತು, ಅಡ್ರೆಸ್ ಹೇಳ್ರಿ. ಬರ್ಕಪ್ಪ, ಇದು ಬಂದ್ಬಿಡು. ಆಯ್ತು, ಬರ್ತೀನಿ. ನಾನು ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡ್ತೀನ? ಜಾನಿ, ನೀನೊಂದ್ ಸೆರ್ಗಿಟ್ಕೊಂಡು ಓಡಾಡ್ತಿಲ್ಲ, ನಾನೇ ನನ್ನ ಸೆರ್ಗನ ನಿಮ್ ಕೈಯಲ್ಲಿ ಕೊಟ್ಟು ಓಡಾಡಿಸ್ತಿದ್ದೀನಿ. ಅಣ್ಣಯ್ಯಪ್ಪನವ್ರೆ, ನನಗೆ ಆಟ ಆಡ್ಸಕ್ ನೋಡ್ರಿ. ಈಗ ನಿಮ್ಮ ಕತೆ ಬ್ಯಾ. ಮಧುರವ್ರೆ ಒಮ್ಮೆ ಪುಟ್ಮಲಿ ಯಾವ್ದ ಕೇಳಿಸ್ಕೊಂಡ್ಯಾ? ಯಾನ ಈಗ ಈರುಳ್ಳಿ ಪಕೋಡ ತಕೊಳ್ಳಿ. ಈಗ ತನ ನಾಷ್ಟ ತಿನ್ಕೊಂಡ್ ಬಂದಿದ್ದಲ್ಲಮ್ಮೆ, ಈಗಲೇ ಈರುಳ್ಳಿ ಪಕೋಡ ಮಾಡ್ಕೊಂಬಂದ್ಬಿಟ್ಯಾ? ಈರುಳ್ಳಿ ರೇಟ್ ಎಷ್ಟದಾಯ್ತ ಗೊತ್ತು ತಾನೆ? ಬಾಬಣ್ಣ, ನಿಮ್ಗೆ ಇಷ್ಟ ಅಂತ ಪ್ರೀತಿಯಿಂದ ಈರುಳ್ಳಿ ಪಕೋಡ ಮಾಡ್ದಿ. ನಿಮಗ್ ಬೇಡ ಅಂದ್ರೆ ಬಿಡಿ, ನಾನೇ ತಿಂತೀನಿ. ಪುಟ್ಮಲಿ ಸುಮ್ಮನೆ ಆಟಗುಳಿ ಮಾಡ್ದಿ ಕಮ್ಮೆ, ಕೊಡು ನಾನು ತಿಂತೀನಿ, ನಿನಗೂ ತಿನ್ನಿಸ್ತೀನಿ. ನೀವೇ ತಿನ್ನಿ ಬಾಬಣ್ಣ. ಇಲ್ಲ ಕಮ್ಮೆ, ನೀನು ತಿನ್ನು. ನೀವೇ ತಿನ್ನಿ ಬಾಬಣ್ಣ. ಆಮೇಲೆ ಪುಟ್ಮಲಿ ಇವತ್ತು ಯಾಕೋ ನಿನ್ ಮೇಲೆ ಶಾಲೆ ಪ್ರೀತಿ ಬತ್ತಾದ ಕಮ್ಮೆ. ಮಧುರವ್ರೆ ಅಣ್ಣಪ್ಪನವ್ರಿಲ್ವಾ? ಈಗಷ್ಟೇ ಏನೋ ಕೆಲ್ಸ ಇದೆ ಅಂತ ಹೊರಗಡೆ ಹೋದ್ರು ಗೌಡ್ರೆ. ಒಳ್ಳೇದಾಯ್ತು ಕಂಬುಡಿ. ಏನಂದ್ರೆ? ಅಲ್ಲ, ಯಾವ್ದೋ ಘನಕಾರ್ಯಕ್ಕೆ ಹೋಗಿರ್ತಾರೆ, ಶಂಕರೇಶ್ವರ ಒಳ್ಳೇದು ಮಾಡ್ಲಿ ಅಂದಿ. ನೀವೇನ್ ಬಂದಿದ್ದು? ಮಧುರವ್ರೆ, ಪುಟ್ಮಲಿ ದೇವಸ್ಥಾನಕ್ಕೆ ಹೋಗಿದ್ದ, ಬರೋದು ಒಂದು 2-3 ಗಂಟೆ ಆಯ್ತದೆ. ಅಷ್ಟೊತ್ತು ಗಂಟೆ ಅಟ್ಟಿ ತಮ್ಮ ಒಬ್ಬನೇ ಇರೋಕೆ ಬೇಜಾರಾಯ್ತಿತ್ತು. ಅವತ್ತು ದೇವ್ರ ದರ್ಶನ ಮಾಡ್ಕೊಂಬರಕ್ಕೆ ಹೋಗಿದ್ಲಲ್ಲ, ಅದಕ್ಕೆ ನಾನು ದೇವಿ ದರ್ಶನ ಮಾಡವಂತ ಬಂದು. ದರ್ಶನ ಮಾಡಕ್ ನಾನೇನ್ ದೇವಿನಾ? ನೀವು ದೇವಿ ಅಲ್ಲ, ಶ್ರೀದೇವಿ. ಏನಂದ್ರೆ? ಮಧುರವ್ರೆ, ನೀವು ನನ್ನ ಪಾಲನ ಸೂಪರ್ ಮಾಡೆಲ್ ಹೊಂದಿ. ಗೌಡ್ರೆ, ನೀವ್ ಹೀಗ್ ಮಾತಾಡಿ ನನ್ ಕಾಲೇಜ್ ಡೇಸ್ ನ ನೆನ್ಪ್ ಮಾಡ್ತಿದ್ದೀರಾ. ಕಾಲೇಜಲ್ಲಿ ಇದ್ದಾಗ ನಾನು ಮಾಡೆಲ್ ಆಗಿದ್ದೆ, ಸುಮಾರು ಆಕ್ಟ್ಸ್ ಮಾಡಿದೀನಿ. ಅದ್ರಲ್ಲೂ ಕುದುರೆ ಬಾಲದ ಗುರುತಿನ ಹಲ್ಪುಡಿ ಆಡ್ ಅಂತ ತುಂಬಾನೇ ಫೇಮಸ್. ಮಧುರವ್ರೆ, ನೀವು ಕುದುರೆ ಬಾಲದ ಅಲ್ಪುಡಿ ಮಾಡಿದಾರೆ. ಅಲ್ಪುಡಿ ಶಾನೆ ಫೇಮಸ್ ಕಂಬುಡಿ. ಅದನ್ನ ಹಾಕೊಂಡು ಉಜ್ಜಿಬಿಟ್ರೆ ಸನ್ಯಾಸಿಯಾಗಿದ್ದವ ಸಂಸಾರಿ ಆಗ್ಬಿಡ್ತಿದ್ದ, ಕೋಮದಲ್ಲಿದ್ದವ ಎದ್ದು ಲಕ ಲಕ ಅಂತ ಓಡಾಡ್ಬಿಡ್ತಿದ್ದ. ಅಷ್ಟೇ ಅಲ್ಲ, ಕೆಂಪಿದಲ್ಲು ನಿಮ್ ನಗು ತರ ಬೆಳ್ಳಗಾಗ್ಬಿಡ್ತಾ ಇತ್ತು. ಅದೇ ಅಲ್ಪುಡಿ ತಾನೆ? ಕರೆಕ್ಟ್ ಗೌಡ್ರೆ, ನೀವು ಆಡ್ನ ತುಂಬಾ ಸಲ ನೋಡಿರೋ ಹಾಗಿದೆ. ಮಧುರವ್ರೆ ಹಿಂಗೆ ಹೋಗ್ಬಿಟ್ರಿ. ಜನ ರಾಮಾಯಣ ಮಹಾಭಾರತನ ಎಷ್ಟು ಭಕ್ತಿಯಿಂದ ನೋಡ್ತಿದ್ರು, ಅದಕ್ಕಿಂತ ಶಾನೆ ಭಕ್ತಿಯಿಂದ ನೋಡ್ತಿದ್ದಿ. ಅಷ್ಟೇ ಅಲ್ಲ, ನಾನು ಅದನ್ನೇ ಬಳಸ್ತಾ ಇದ್ದಿ. ಮಧು ತಿಗಣೆ ಓಡಿಸೋ ಔಷಧಿ ಆಡಲು ಯಾಕೆ ಮಾಡಿದಾಳೆ, ಅದನ್ನು ಬಳಸ್ತೀರಾ? ಅದೇಪ್ನವ್ರೆ, ನೀವಾ? ಜೋನಿ ಇಷ್ಟ ಬೇಗ ಪಾಲಿಸಿ ಮಾಡಿಸ್ಕೊಂಬಂದ್ರ? ಯಾವ ಪಾಲಿಸಿನೂ ಇಲ್ಲ, ಮಣ್ಣು ಇಲ್ಲ. ಯಾವನೋ ಗೂಬೆ ನನ್ನ ಮಗ ನನ್ನನ್ನೇ ಗುಲ್ಡು ಮಾಡಕ್ ನೋಡ್ದ. ಏನಾದ್ರೂ ನನ್ನ ಕೈಗೆ ಸಿಕ್ಕರೆ ಅದೇ ಎಮ್ಮೆ ಬಾಲನ ಅವ್ನ ಬೈಕ್ ತುರುಕ್ಬಿಡ್ತೀನಿ. ಜಾನಿ ಹೋಗ್ಲಿ ಬಿಡಿ, ಅದಕ್ಕೆ ನಾನು ನಿಮ್ಗೆ ಯಾವಾಗ್ಲೂ ಹೇಳೋದು ಒಂದ್ ಪರ್ಮನೆಂಟ್ ಜಾಬ್ ಹುಡ್ಕೊಳ್ಳಿ ಅಂತ, ನಮ್ ಗೌಡ್ರ ತರ. ಥ್ಯಾಂಕ್ ಯು ಮಧುರವ್ರೆ. ಅಣ್ಣಪ್ಪನವ್ರ ಕೆಲ್ಸದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅದನ್ನ ನಾನು ವ್ಯವಸ್ಥೆ ಮಾಡ್ತೀನಿ. ಅಣ್ಣಪ್ಪನವ್ರೆ, ಅಮ್ಮಮ್ಮ ಅಂದ್ರೆ ನೀವು ಎಷ್ಟನೇ ಕ್ಲಾಸ್ ಪಾಸ್ ಮಾಡಬಹುದು? 8? ಎಕ್ಸ್ಕ್ಯೂಸ್ ಮೀ, ಎಸ್. ನಾನು ಡಿಗ್ರಿಲಿ ಫಸ್ಟ್ ಕ್ಲಾಸ್ ಮೈಸೂರು ಯೂನಿವರ್ಸಿಟಿಲಿ. ತಾವು? ನಾವು ಓದಿದ್ದಕ್ಕಿಂತ ಬರ್ದಿದ್ದೆ ಜಾಸ್ತಿ. ಎಷ್ಟನೇ ಕ್ಲಾಸಲ್ಲಿ ಬರೋಕೆ ಶುರು ಮಾಡಿದ್ರು? 8. ಅಣ್ಣಪ್ಪನವ್ರೆ, ನಮ್ ತಮ್ಮ ಕೆಲಸ ಮಾಡಕ್ಕೆ ಡಿಗ್ರಿ ಅವಶ್ಯಕತೆ ಏನಿಲ್ಲ, ಒಂದು 4ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕು. ಕಿತ್ತೋಗಿರೋ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮರಕ್ಕೆ ಸ್ಕೂಲ್ಗೆ ಬೇರೆ ಹೋಗ್ಬೇಕಾ? ಜಾನಿ ಸ್ವಲ್ಪ ಸುಮ್ನೆ ರೀ. ಗೌಡ್ರೆ, ಇವ್ರು ಕೆಲಸ ಕೊಡಿಸ್ತೀರೋ ಇಲ್ವೋ? ಅದು ಸುಮ್ಮನೆ ಅವ್ರಿಗೆ ಯಾಕೆ ತೊಂದ್ರೆ? ಇದ್ರ ತೊಂದ್ರೆ ಏನು ಬಂತು ಅಣ್ಣಪ್ಪನವ್ರೆ? ಮಧುರ ಅವ್ರಿಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ? ಅಂದ್ರೆ ನಿಮಗೋಸ್ಕರ ಅಷ್ಟು ಮಾಡಕ್ಕಾಗಲ್ವಾ ಅಂದಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸದ ವ್ಯವಸ್ಥೆನ ನಾನು ಮಾಡ್ತೀನಿ. ಮಧುರ ಅವರೇ, ದೇವಿ ದೇವಸ್ಥಾನ ಗಂಟೆ. ಬನ್ನಿ ಗೌಡ್ರೆ. ಮಧುರ ಅವರೇ, ತಕೊಳ್ಳಿ ಸ್ವೀಟ. ಯಾಕೆ? ನನ್ನ ಗಂಟೆ ಇದ್ದು ಮುಳ್ಳ ಕಿತ್ತಾಕ್ಬಿಟ್ಟಿಯನಿ. ಏನಂದ್ರೆ? ಅಣ್ಣಪ್ಪನವ್ರಿಗೆ 4 ಅನ್ನೋ ಹೆಸರಿತ್ತಲ್ಲ, ಅದನ್ನ ಅಳಿಸಾಕ್ಬಿಟ್ಟಿಯನಿ. ಅವ್ರಿಗೊಂದು ಕೆಲಸ ಹುಡಿಕೊಂಡ್ ಬಂದಿನಿ. ವಾವ್ ಗೌಡ್ರೆ, ನಿಜ ಹೇಳ್ತಿದ್ದೀರಾ? ಹ್ಞೂ ಮಧುರ ಅವ್ರೆ, ಅದಕ್ಕೆ ಸ್ವೀಟ್ ತಕೊಳ್ಳಿ ಅಂತ ಇರೋದು. ಕಂಗ್ರ್ಯಾಚುಲೇಷನ್ಸ್ ಜಾನಿ. ನೋಡ್ರೆ, ನಾನು ಯಾವುದೇ ಕಾಂಜಿ ಪಿಂಜಿ ಕೆಲಸಗಳನ್ನ ಮಾಡಲ್ಲ. ಅಣ್ಣಪ್ಪನವ್ರೆ, ಇದು ಕಾಂಜಿ ಪಿಂಜಿ ಕೆಲಸ ಅಲ್ಲ, ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ. ತಿಂಗಳಿಗೆ 25,000 ಸಂಬಳ. ಏನು 25,000 ಸಂಬಳನ? ಗೌಡ್ರೆ, ನಿಮ್ಮ ಉಪಕಾರನ ನಾನು ಹೇಗ್ ಮರೆಯಲಿ? ನನಗೆ ತುಂಬಾ ಸಂತೋಷ ಆಗ್ತಿದೆ. ಜಾನಿ, ನೀವು ಈ ಕೆಲಸನ ಮಾಡ್ಲೇಬೇಕು. ನಿಮ್ಮ ಖುಷಿಗೋಸ್ಕರ ತಾನೇ ಇದನ್ನೆಲ್ಲ ಮಾಡ್ತಾ ಇರೋದು. ಇವ್ರು ಆಚೆ ಹೋದ್ರೆ
ನನ್ನ ನಿಮ್ಮ ಮಧ್ಯೆ ಅಡ್ಡು ಗೋಡೆ ಬಿದ್ದೋಯ್ತದೆ. ಗೌಡ್ರೆ, ನನ್ನನ್ನು ಕೆಲ್ಸಕ್ಕೆ ಕಳಿಸಿ ಪುಟ್ಮಲ್ಲಿ ಅವರಿಂದ ನನ್ನನ್ನು ದೂರ ಮಾಡ್ತಿದ್ದೀರಾ? ಯಾವುದೇ ಕಾರಣಕ್ಕೂ ನನ್ನ ಅವರ ನಡುವೆ ಅಡ್ಗೋಡೆ ಆಗಿರೋ ಈ ಕೆಲಸನ ನಾನು ಮಾಡಲ್ಲ. ಓ ಹಳೆಯಪ್ಪನವ್ರೆ, ಗುಡ್ ಮಾರ್ನಿಂಗ್. ಇಷ್ಟು ದಿನ ನಾಳೆ ಆಗ್ತಾರ ಅಟ್ಟಿಲ್ ಕೂತ್ಕೊತಾ ಇದ್ರಿ, ಇವತ್ತು ನೋಡಿ ಹೆಂಗ್ ಕಳಕಳ ಹಂಗೆ ಕಾಣ್ತಾ ಇದ್ದಾರಿ. ಮನೆ ಮುದ್ದೆ ಮಾರಿ ಕುಡಿ ನಿದ್ದೆ. ಜಾನಿ, ಸ್ವೀಟ್ ತಗೊಳ್ಳಿ. ನೀವು ಕೆಲ್ಸಕ್ಕೆ ಹೋಗ್ತಿರೋ ಫಸ್ಟ್ ಡೇ ಅಲ್ವಾ? ನನಗೆ ಬೇಡ. ಎಲ್ಲ ಒಳ್ಳೇದಾಗುತ್ತೆ, ತಗೊಳ್ಳಿ. ಬೇಡ ಅಂತ ಹೇಳಿದ್ನಲ್ಲ. ಅಟ್ಲೀಸ್ಟ್ ವಾಸನೆ ತಗೊಳ್ಳಿ. ಓ ಅಣ್ಣಪ್ಪನವ್ರೆ, ಕೆಲಸ ಸಿಕ್ಕಿರೋ ದಿನ ಖುಷಿಯಾಗಿರೋದು ಬಿಟ್ಬಿಟ್ಟು ಮೊಖನ್ಯಾಗ ಪ್ಲಾಸ್ಟರ್ ಹಾಕೊಂಡು ಒಡ್ಸ್ಕೊಂಡ್ರ ತರ ಮಾಡ್ಕೊಂಡಿದ್ದಾರಿ. ಹೌದು ಜಾನಿ, ನೀವು ಕೆಲ್ಸಕ್ಕೆ ಹೋಗ್ತಿರೋ ಮೊದಲನೇ ದಿನ ನೀವೆಷ್ಟು ಜೋಶಲ್ಲಿರ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಮಧುರು ಅವ್ರೆ. ಮರುಭೂಮಿಗೆ ಮಳೆ ಬಿದ್ರೆ ಖುಷಿ ಪಡ್ಬೇಕಪ್ಪ, ಆದ್ರೆ ಇವರು ಮೊಖನ ಮುತ್ತತ್ತಿ ಆಂಜನೇಯನ್ ತರ ಮಾಡ್ಕೊಂಡಾರೆ. ಚಂದನ್ ಅವರೇ, ಕಾಕ್ರೋಚುಲೇಷನ್. ಪುಟ್ಮಲ್ಲಿ ಇರೋದು ಕಾಕ್ರೋಚುಲೇಷನ್ಸ್ ಅಲ್ಲ, ಕಂಗ್ರ್ಯಾಚುಲೇಷನ್ಸ್. ಹಿಡಿದ್ರಿ ಚಾಡ. ಅಣ್ಣಪ್ಪನವ್ರೆ, ಗೊತ್ತಾಯ್ತು ನಡ್ರಿ. ಏನ್ರಿ, ನನ್ನ ಮನೆಯಿಂದ ಓಡಿಸ್ಬೇಕು ಅಂತ ಮಾಡಿದಿರಾ? ಅಯ್ಯ, ನಾ ಹೇಳ್ದದ ಹಂಗಲ್ಲ ಅಣ್ಣಪ್ಪನವ್ರೆ. ನೀವು ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನ ಅಲ್ವಾ, ತಡವಾಗಿ ಹೋಗ್ಬಾರ್ದು, ಬಿರ್ನೋಗಿ ಎಂದಿ. ಹೌದು ಜಾನಿ, ನೀವೇನ್ ಹೊರಡಿ. ಆಲ್ ದ ಬೆಸ್ಟ್. ಐ ಮಿಸ್ ಯು ಜಾನಿ. ಸಂಜೆ ಬೇಗ ಬನ್ನಿ. ನಿಧಾನಕ್ಕೆ ಬಂದ್ರು ನಡತದೆ. ಏನಂದ್ರೆ? ಕೆಲ್ಸನ ನಿಧಾನಕ್ಕೆ ಸರಿಯಾಗಿ ಮಾಡಿ ಅಂದಿ. ಹೇಗ್ ಕೆಲಸ ಮಾಡ್ಬೇಕು ಅಂತ ನಿಮ್ಮಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಅಲ್ಲಿ ಸೀನಿಯರ್ಸ್ ಹತ್ರ ಹೇಳಿಸ್ಕೊಳ್ಳಿ ಸಾಕು. ಬಾಬಣ್ಣ, ಏನಾಯ್ತು? ಪುಸ ಪುಸ ಅಂತ ಸೆಂಟ್ ಹೊಡ್ಕೊಂಡು ಗಮ್ಮಂತ ಇದೀನಿ, ಎಲ್ಗೊಂಡ್ರಿ? ಅದು ನಮ್ಮ ಫ್ರೆಂಡ್ ಅಜ್ಜಿದು ತಿಥಿ ಪಾರ್ಟಿ ಅದ ಕಮ್ಮಿ ಅಲ್ಲಿಗೆ ಹೋಯ್ತಾವನಿ. ತಿಥಿಗೆ ಯಾರಾದ್ರೂ ಪಾರ್ಟಿ ಮಾಡಿರಾ? ಹ್ಞೂ ಕಮ್ಮಿ, ಅವ್ರ ಅಜ್ಜಿ ಪಾರ್ಟಿ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರಂತ. ಅದಕ್ಕೆ ಅದೇ ದುಃಖಿಲ್ಲ ಇವ ಅತಿಥಿ ಪಾರ್ಟಿ ಮಾಡ್ತಾವನೆ. ನೀವ್ ಯಾನ್ ಹೇಳ್ತಾ ಇದ್ರಿ ನಂಗೆ ಗೊತ್ತಾಯ್ತಾ ಇಲ್ಲ. ನಿಂಗೆ ಅಂತಾನೆ ಗೊತ್ತಾದ್ದು ಹೇಳು ಪೆದ್ದಿ. ಆದ್ರೆ ನನ್ಗೆ ಅರ್ಥ ಆಗತ್ತೆ, ನಾನು ಬುದ್ಧಿವಂತ. ಓ ಅಣ್ಣಪ್ಪನವ್ರೆ, ನಮ್ಮ ಮಟ್ಟಿ ಒಳಕ್ಕೆ ಯಾಕೆ ಬಂದ್ರಿ? ಯಾಕೆ ನಿಮ್ಗೆಲ್ಲಾದ್ರೂ ಏನಾದ್ರು ಚುಚ್ಚಿದಂಗ ಆಯ್ತಾ? ಒಂದು ಖುಷಿ ವಿಷಯ ಹೇಳೋಣ ಅಂತ ಬಂದೆ. ಪುಟ್ಮಲ್ಲಿ ಅವರೇ, ತಗೊಳ್ಳಿ ಸ್ವೀಟ್. ರೀ ಗೌಡ್ರೆ, ಪೇಪರ್ ಸಮೇತ ತಿಂದ್ಬಿಟ್ರಲ್ರಿ. ನಮ್ಗೆ ಸಿಕ್ಕ ಸಂಬಂಧ ಅಂತಿಂದಿದೆ ರುಚದು. ಅದೇನೋ ಖುಷಿ ವಿಚಾರ ಅಂದ್ರಲ್ಲ, ಅದನ್ನ ಹೇಳಿ. ಅದು ನಿನ್ನೆ ರಾತ್ರಿ ಲಂಡನ್ ಇಂದ ನಮ್ ಚಿಕ್ಕಪ್ಪ ಫೋನ್ ಮಾಡಿದ್ರು. ಲಂಡನ್ ನಲ್ಲಿ ಭಾರತೀಯ ವಸ್ತ್ರ ವಿನ್ಯಾಸ ಅಂತ ಒಂದು ಕಾಂಪಿಟೇಷನ್ ಮಾಡ್ತಿದಾರಂತೆ. ಅದರಲ್ಲಿ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಕಾಂಪಿಟೇಷನ್ ಇದೆಯಂತೆ. ಅವರು ನಿನಗ್ ಗೊತ್ತಿರೋರು ಯಾರಾದ್ರೂ ಇದಾರ ಅಂದ್ರು. ನಾನು ನನ್ನ ಫ್ರೆಂಡ್ಸ್ ಒಬ್ರು ಇದಾರೆ, ಅವ್ರು ಅದೇ ದಂಧೆ ಮಾಡ್ತಾರೆ ಅಂತ ನಿಮ್ಮ ಹೆಸರು ಹೇಳಿದೆ. ದಂಧ್ಯ ಅಂದ್ರೆ ಚಡ್ಡಿ ಬನಿನ್ ವ್ಯಾಪಾರ ಗೌಡ್ರೆ. ಚಂದನ್ ಅವರೇ, ಒಳ್ಳೆ ವಿಷಯ ಹೇಳಿದ್ರಿ. ಅದಕ್ಕೆ ಅಲ್ವಾ ಪುಟ್ಮಲ್ಲಿ ಅವರ ಸ್ವೀಟ್ ತಂದಿದ್ದು. ತಗೊಳ್ಳಿ ಸ್ವೀಟ್ ತಿನ್ನಿ. ಗೌಡ್ರೆ, ಈ ಸಲನು ಲಾಡು ಜೊತೆ ಪೇಪರ್ ಇದೆ. ಗೌಡ್ರೆ, ನೀವು ಈ ವಿಷಯವಾಗಿ ಲಂಡನ್ಗೆ ಹೋಗ್ಬೇಕಾಗ್ಬೋದು. ಅಯ್ಯ, ಹೋಯ್ತಾಳ್ ಬಿಡಿ. ಲಂಡನ್ ಹೋದ್ಮೇಲೆ ಸುಮ್ನೆಯಾ? 5 ಲಕ್ಷದ್ದು. ಮೂವತ್ಯವ, ಲಂಡನ್ ಇಂದ 5 ಲಕ್ಷ ರೂಪಾಯಿ ಆರ್ಡರ್ ಸಿಕ್ಕದೆ. ಆದ್ರೆ ನಮ್ಮ ಬಾಬಣ್ಣನೇ ಅಲ್ಲಿಗೆ ಹೋಗಲ್ಲ ಅಂತಾರ. ಆ ಮುಟ್ಟಾಳನಿಗೇನು ಬುದ್ಧಿ ಇಲ್ವಾ? ಅಷ್ಟು ದೊಡ್ಡ ಆರ್ಡರ್ ಬಂದಿರ್ಬೇಕಾದ್ರೆ ಹೋಗಕ್ಕೇನು ಅವ್ನಿಗೆ ದೊಡ್ಡ ರೋಗ? ಆ ದನಕಾಯನು ಪಕ್ಕದಲ್ಲಿದ್ರೆ ಫೋನ್ ಕೊಡು. ಇರಿಯತ್ಯವ, ಕೊಡ್ತೀನಿ. ಬಾಬಣ್ಣ, ಬಾಬಣ್ಣ. ಯಾನಮ್ಮೆ ಅತ್ಯವ, ಲಂಡನ್ ವಿಚಾರ ಹೇಳಿಲ್ಲ ತಾನೆ? ಹೇಳ್ದೆ ಇದ್ದೀನ, ಎಲ್ಲನೂ ಹೇಳ್ಬಿಟ್ಟಿ. ತಗೊಳ್ಳಿ ತಗೊಳ್ಳಿ, ಮಾತಾಡಿ. ಹೇಳವ, ಚೆನ್ನಾಗಿದೆಯಾ? ನನಗೇನು ಆಗಿರೋದು? ನಾನ್ ಚಂದಾಗಿವ್ನಿ. ನೀನ್ ಲಂಡನ್ಗೆ ಹೋಗಲ್ಲ ಅಂದಿಯಂತೆ. ಅವೇ, ಅದು ಏರೋಪ್ಲೇನ್ ಟಿಕೆಟು ಹೋಯ್ತಾ ಬತ್ತ ಖರ್ಚೆಲ್ಲ ಜಾಸ್ತಿ ಆಯ್ತದೆ, ಅದಕ್ಕೆ ಹೋಗಲ್ಲ ಅಂದಿ. ಲೇ ಮುಟ್ಟಾಳ, ಇಂಥ ಅವಕಾಶ ನನಗೆ ಸಿಕ್ಕಿದ್ರೆ ನಿಮ್ಮಪ್ಪನಿಗೂ ಹೇಳ್ದೆ ಗಂಟು ಮುಟ್ಟೆ ಕಟ್ಕೊಂಡು ಉದಯರಂಗ ಬಸ್ ಹತ್ಕೊಂಡು ಹೊಂಟು ಬಿಡ್ತಿದ್ದೆ. ಅವೇ, ಬಸ್ ಹೋಗಕ್ಕಾಗಲ್ಲ, ಮಧ್ಯದಲ್ಲಿ ಸಮುದ್ರ ಅದ, ಅದ್ರಲ್ಲಿ ಈಜ್ಕೊಂಡು ಹೋಯ್ತಿದ್ದೆ ಕಣ್ಲ. ಹಂಗಾರ ಹೋಗ್ಬಾ. ಲೇ, ಚಡ್ಡಿ ಬನ್ನಿಯನ್ ವ್ಯಾಪಾರ ಮಾಡ್ತಿರೋದು ನೀನಾ? ನಾನೇ. ಹಂಗಾರೆ ನೀನೇ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಹಿಟ್ಟಿನ ದೊಣ್ಣೆ ತಂದು ನಿನ್ ಬುಲ್ಡೆ ಬಿಚ್ಚಿಬಿಡ್ತೀನಿ. ಇಡ್ಲ ಫೋನು. ಅವೇ 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 ಒಮ್ಮೆ ಪುಟ್ಮಲ್ಲಿ, ಇದೆಲ್ಲ ಆಗಿತ್ತು ನಿನ್ನಿಂದಲೇ. ನಿನ್ನ ಅಣ್ಣಯ್ಯಪ್ಪನವ್ರೆ, ನನ್ನೇ ಲಂಡನ್ಗೆ ಕಳ್ಸಕ್ ನೋಡಿರ್ಯಾ?
ನೋಡ್ತಾ ಇರಿ, ನೀವು ಬಚ್ಚಲು ಮನೆಯಿಂದ ಆಚೆಗೆ ಬರಬಾರ್ದು, ಅಲ್ಲೇ ಜೀವನ ಮಾಡಬೇಕು. ಹಂಗೆ ಮಾಡ್ತೀನಿ. ಏನ್ ಗೌಡ್ರೆ, ಸಾರಿ ಲಂಡನ್ ಗೌಡ್ರೆ, ಇನ್ ಮುಂದೆ ನಿಮ್ಮನ್ನ ಲಂಡನ್ ಸ್ಟೈಲಲ್ಲೇ ಮಾತಾಡಿಸ್ಬೇಕೇನೋ ಅಲ್ವಾ ಗೌಡ್ರೆ? ಹೂ ಸುಟ್ಟಕ್ಕಿಂತ ಮುಂಚೆ ಗುಲಾಬಿ ಹೋಲಿಸ್ತಾರಂತೆ. ಲಂಡನ್ಗೆ ಹೋಗಕ್ಕಿಂತ ಮುಂಚೆ ನಾನೇ ಲಂಡನ್ ರಾಣಿ ಅಳಿಯ ಅನ್ನೋ ತರ ಮಾತಾಡ್ತಾ ಇದ್ದಾರಿ. ದೇವ್ರ ಇಚ್ಛೆ ಇದ್ರೆ ಅದು ಆಗ್ಲಿ ಬಿಡಿ. ನಾ ಲಂಡನ್ ಹೊಂಟೋಗ್ಬಿಟ್ರೆ ಪುಟ್ಮಲ್ಲಿ ಯಾರು ನೋಡ್ಕೊಳ್ಳೋರು? ನಾನ್ ನೋಡ್ಕೋತೀನಲ್ಲ. ಅಂದ್ರೆ ನಾನು ಮಧುರ ನೋಡ್ಕೋತೀವಿ ಎಂದೆ. ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ನನ್ನ ತಲೆಗೆ ಯಾಕೆ ಚೋಳ ಬಿಡ್ತಾ ಇದಾರಿ? ಗೌಡ್ರೆ ಕೆಲ್ಸಕ್ಕೆ ಹೊರಟಿದ್ದೆ, ಅಷ್ಟ್ರಲ್ಲಿ ನೀವು ಅಡ್ಡ ಬಂದ್ಬಿಟ್ರಿ. ಅಡ್ಡ ಬಂದ್ರೆ ಅಟೆನ್ಷನ್ ನಿಂತ್ಕೊಳಕ ನಾನು ಕೊತ್ತಿ ಮರ್ಯ. ಆ ವಿಷಯ ಬಿಡಿ ಗೌಡ್ರೆ, ನೀವು ಲಂಡನ್ಗೆ ಹೋಗೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಂಬಿಡಿ. ನಾ ಲಂಡನ್ಗೆ ಹೋಗಕ್ಕಿಂತ ಮುಂಚೆ ನಿಮ್ಮ ಅಂಕಲ್ ಜೊತೆಗೆ ನನಗೆ ಮಾತಾಡ್ಸಿ. ಮೀನು ಗಾಳ ಆಗ್ತಾ ಇದೆ, ತಾನಾಗೆ ಬಂದು ಕಚ್ಕೊಂಡ್ಬಿಟ್ಟು. ಹಲೋ ಹಲೋ ಅಂಕಲ್, ನಾನು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್ ಮಾತಾಡ್ತಿರೋದು. ನಾನು ರೆಡಿ ಇದ್ದೇನೆ ಜಾನಿ. ಅದೇ ಹೇಳಿದ್ನಲ್ಲ ಅಂಕಲ್, ಶ್ರೀರಾಮಚಂದ್ರ ಗೌಡ ಅನ್ನೋರು ದಂಧೆ ಮಾಡ್ತಿದ್ದಾರೆ ಅಂತ. ಅಂದ್ರೆ ಚಡ್ಡಿ ಬನ್ನಿನ ವ್ಯಾಪಾರ ಮಾಡ್ತಿದ್ದಾರೆ ಅಂತ. ಅವರು ನಿಮ್ ಜೊತೆ ಮಾತಾಡ್ಬೇಕಂತೆ. ಹುಷಾರಾಗಿ ಇಟ್ಕೊಳ್ರಿ, ಕಾಸ್ಟ್ಲಿ ಮೊಬೈಲು. ಅಯ್ಯ ನಾ ಕಂಡಿಲ್ದ ಇರೋದು, ಸುಮ್ಮನೆ ರೇಣೆ ಅಪ್ಪನವ್ರೆ. ಅಂಕಲ್ ನಮಸ್ತೆ, ನಾನು ಶ್ರೀರಾಮಚಂದ್ರ ಗೌಡ ಮಾತಾಡ್ತಾವ್ನಿ. ಹೆಂಗಿದ್ದಾರಿ? ನೀವು ಫೋನ್ ಮಾಡಿದ ಕೂಡಲೇ 3 ಶಾಕ್ ಹೊಡೆದಂಗಾಯ್ತು. ಶಾಕ? ನಾನೇ ಒಂಥರ ಶಾಕು. ನನ್ನ ಶಾಕಿಗೆ ನಿನ್ನ ಶಾಕ್ ಸೇರಿ ನಾನೇ ಶಾಕ್ ಆಗಿಬಿಟ್ಟೆ. ಅಂಕಲ್ ಅದನ್ನೆಲ್ಲ ಬಿಡಿ. ಅಲ್ಲಿ ಒಬ್ಬಮ್ಮ ಅವ್ರು ಹೆಂಗಿದ್ದಾರು, ಅವ್ರನ್ನ ನೋಡಬೇಕು ಅಂತ ಚಾನೆ ಆಸೆ. ಅವ್ರೇನಾದ್ರು ಸಿಕ್ಕಿರ ಅಂತ ಕೇಳಿ ನೋಡಿ. ಯಾಕೆ ಅವ್ರ ಜೊತೆ ಕುಂಟೆ ಬೇಲೆ ಆಡ್ಬೇಕಿತ್ತ? ಏನಂದ್ರೆ? ಒಬ್ಬಮ್ಮ ಇರೋದು ಅಮೆರಿಕದಲ್ಲಿ, ನಾನಿರೋದು ಲಂಡನ್ ಅಲ್ಲಿ. ಅಯ್ಯೋ ನನಗೂ ಗೊತ್ತು, ಸುಮ್ಮನೆ ಆಟಗುಳಿ ಮಾಡಿದಿ. ಅಂಕಲ್ ಅದನ್ನೆಲ್ಲ ಬಿಟ್ಬಿಡಿ. ಈಗ ನಾನು ವ್ಯಾಪಾರ ಮಾಡಕ ಲಂಡನ್ಗೆ ಬರ್ಬೇಕಾ, ಇಲ್ಲ ಫೋನ್ಲೆ ಮಾತಾಡ್ಕೊಂಡ್ರೆ ಆಗಲ್ವಾ? ಮಗನೇ, ಯು ಮಸ್ಟ್ ಕಮ್ ಟು ಲಂಡನ್. ಅದರಿಂದ ನಿಂಗೆ ತುಂಬಾ ಲಾಭ ಇದೆ. ಬರ್ತೀನಿ ಅಂಕಲ್. ವಾಗ ಬರ ಏರೋಪ್ಲೇನ್ ಖರ್ಚು ನೀವೇ ಕೊಟ್ಟಾರಿಯಾ? ನಿನ್ ಜೇಬಲ್ಲಿ ಏನು ಜೇಡಿ ಮಣ್ಣು ತುಂಬ್ಕೊಂಡಿದ್ಯಾ? ಅದರಲ್ಲಿರೋ ದುಡ್ಡಿಂದಲೇ ಬರ್ಬೇಕು. ಆಯ್ತು ಅಂಕಲ್, ಥ್ಯಾಂಕ್ ಯು. ಬರ್ತೀನಿ. ಒಳ್ಳೆ ಮರ್ಯಾದೆ ಸಿಕ್ತಾ? ಸಿಕ್ತು. ಇದನ್ನೆಲ್ಲ ಬಿಟ್ಬಿಟ್ಟು ಮೊದಲು ನಾ ಕೊಡ್ಸಿರೋ ಕೆಲಸ ನೋಡ್ಕೊಳ್ಳಿ. ಹೋಗ್ತೀನಿ ಬಿಡ್ರಿ. ಟೋಪೆ